ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕೆ ಉದಯಕುಮಾರ್ ಶೆಟ್ಟಿ ಕಿದಿಯೂರು, ಬಿಜೆಪಿ ನಾಯಕರು, ಉಡುಪಿ. ಪ್ರದೀಪ್ ಪಡುಕರೆ, ಅಧ್ಯಕ್ಷರು, ಬಿಜೆಪಿ ಶಕ್ತಿ ಕೇಂದ್ರ, ಮಣೂರು, ಕೋಟ, ಉಡುಪಿ ಜಿಲ್ಲೆ. ಎಸ್ ರಮಾನಂದ ಆಚಾರ್, ಆಡಿಟರ್, ಪ್ರಥಮ ಮಹಡಿ, ಸುಶಾನ್ ಪ್ಲಾಜಾ, ಪೆಟ್ರೋಲ್ ಬಂಕ್ ಹತ್ತಿರ, ಪುರಸಭಾ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ರಮೇಶ್ ಗಾಣಿಗ ಕೊಲ್ಲೂರು, ಸಮೃದ್ಧಿ, ಕೊಲ್ಲೂರು, ಉಡುಪಿ ಜಿಲ್ಲೆ. 22 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ ವೈಭವ ಶಾಮಿಯಾನ, ವಿನಾಯಕ ಟಾಕೀಸ್ ಹತ್ತಿರ, ಹಂಗಳೂರು, ಕುಂದಾಪುರ. ಪ್ರೊಪ್ರೈಟರ್ ಸಂತೋಷ್ ಭಂಡಾರಿ. ಮೊಬೈಲ್ 9880180416. ಮಂಜುನಾಥ್ ಎಸ್ಕೆ, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, ಬೆಂಗಳೂರು. ಮಾತೃಶ್ರೀ ಎಂಟರ್ಪ್ರೈಸಸ್, ರಾಘವೇಂದ್ರ ಕಾಂಪ್ಲೆಕ್ಸ್, ಜನತಾ ಪ್ರೌಢಶಾಲೆಯ ಎದುರು, ರಾಷ್ಟ್ರೀಯ ಹೆದ್ದಾರಿ 66, ಹೆಮ್ಮಾಡಿ. ನಮ್ಮಲ್ಲಿ ಪಾರ್ಟಿಷನ್, ವಿಂಡೋ, ಕಿಚನ್ ಕ್ಯಾಬಿನೆಟ್, ಸೀಲಿಂಗ್ಗೆ ಬೇಕಾದ ಅಲ್ಯೂಮಿನಿಯಂ ಸೆಕ್ಷನ್ಸ್ ಮತ್ತು ಹಾರ್ಡ್ವೇರ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಶೀಟ್ಸ್ ಮತ್ತು ಡೋರ್ಸ್ ಸಿಗುತ್ತದೆ. ಪ್ರೊಪ್ರೈಟರ್ ಸದಾನಂದ ಆಚಾರ್ಯ. ಮೊಬೈಲ್ 9310822926, 7349082926. ಶ್ರೀದೇವಿ ಅಮ್ಮ ಆಟೋ ವರ್ಕ್ಸ್, NH66, ಹೆಮ್ಮಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಮ್ಮಲ್ಲಿ ಎಲ್ಲಾ ತರಹದ ದ್ವಿಚಕ್ರ ವಾಹನಗಳನ್ನು ರಿಪೇರಿ ಮಾಡಿಕೊಡಲಾಗುವುದು. ಮಾಲಕರು ಅರುಣ್. ಮೊಬೈಲ್ 7760568483. ಡಾಕ್ಟರ್ ಅಶೋಕ್ ಶೆಟ್ಟಿ, ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಚೋನಮನೆ, ಆಜ್ರಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ನಂದಿ ಐಸ್ ಕ್ರೀಂ ಪಾರ್ಲರ್, ಜ್ಯೂಸ್, ಚಾಟ್ಸ್, ಚೈನೀಸ್. ಕುಂದಾಪುರದ ಪನ್ನೀರ್ ಜ್ಯುವೆಲ್ಲರಿಯ ಎಡಭಾಗದಲ್ಲಿರುವ ಕುಬೇರ ಹೋಟೆಲ್ ಪಕ್ಕದಲ್ಲಿ ಶುಚಿ ರುಚಿಯೊಂದಿಗೆ ಪ್ರಾರಂಭಗೊಂಡಿದೆ. ಶುಭ ಸಮಾರಂಭಗಳಿಗೆ ಜ್ಯೂಸ್, ಐಸ್ ಕ್ರೀಂ ವ್ಯವಸ್ಥೆ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಜಯಂತ್. ಮೊಬೈಲ್ 7348950941. ವೆಂಕಟೇಶ್ ನಾವುಂದ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರ ಕೋಟ್ಯಾನ್, ಸಿಸಿಲಿ ಕೋಟ್ಯಾನ್, ಚೈತನ್ಯ ವೃದ್ಧಾಶ್ರಮ, ಮಂಗಲಪಾಂಡ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9482024555. ಶ್ರೀ ರಾಘವೇಂದ್ರ ಸರ್ವಿಸ್ ಸ್ಟೇಷನ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, NH66, ಕುಂದಾಪುರ, ಉಡುಪಿ ಜಿಲ್ಲೆ. ಫೋನ್ 9635322228. ಹಲೋ. ಅಲ್ಲ ಹೌದು, ಸ್ವಲ್ಪ ನಿಲ್ಲಿ ಮಾರ್ರೆ. ನಿನ್ನೆ ಬರುತ್ತೆ ಸಾಯಂಕಾಲ 6 ಗಂಟೆ ಆಯ್ತಲ್ಲ ಮಾರ್ರೆ. ಹೌದು, ಎಲ್ಲ ಕತ್ಲೆ ಮೇಲೆ ಮಾಡಿ ಹೊತ್ಕೊಂಡ ನಾನು. ಹೌದು, ಅಲ್ಲಿ ಕರೆಂಟ್ ಇರಲಿಲ್ಲ ಮಾರ್ರೆ. ಎಂತ ಹೌದು ಬತ್ತೆ ಹೇಳತ್ತೆ. ಹೌದು ಮಾಡ್ಕಲ್ಲ ಮಾರ್ರೆ. 1-2 ಕಡೆಗೆ ಅಲ್ಲ, ಈಗ 20-24 ಕಡೆ ಹೋಯ್ತು. ಈಗ ಮೊನ್ನೆ ಗುಡ್ಗಿ ಮಿಂಚು ಬಂದ್ ಕೂಡಿ ಎಲ್ಲ ಕಡೆ ಹೋಯ್ತು ಮಾರ್ರೆ. ಎಲ್ಲೂ ಕೇಬಲ್ ಇಲ್ಲ. ಆಯ್ತು ಬತ್ತೆ. ಈಗ ಅಡ್ಡಿಲ್ಲ, ಬೆಳಿಗ್ಗೆ 6 ಗಂಟೆ ಶುರು ಮಾಡಿತ್ತೀಗ. ಆಯ್ತು ಬತ್ತೆ. ಆಯ್ತು, ಎಲ್ಲ ಚಾನಲ್ ಸರಿ ಮಾಡಿ ಕೊಡುವ ಮಾರ. ನೀವು ಕೊಟ್ಬಿಡು. ಆಯ್ತು, ನಂಗೆ ಗೊತ್ತಿತ್ತಲ್ಲ. ಆಯ್ತು, ಅದು ಹೆಡಿ ಬಿದ್ದು ಕಟ್ಟಾಯ್ತಕ್ಕಂತಲ್ಲ ಮೇಲ್ಗಡೆ. ನೀವು ಹೆಡಿ ಹೌದು, ತೆಂಗಿನ ಮರ ಹೊರಸೋದಿಲ್ಲ, ಹೆಡಿ ಕೊಯ್ತಿಲ್ಲ ನೀನು. ಬದ್ ಕೂಡ ಕೇಬಲ್ ಕಟ್ಟಾಯ್ತು ಅನ್ಸೆ. ಆಯ್ತಾ, ಬತ್ತೆ. ಈಗ ಬತ್ತೆ. ಆಯ್ತು, ಅಡ್ಡಿಲ್ಲ. ಆಯ್ತು. ನಮಸ್ಕಾರ ಮಾರ್ರೆ. ಈಗಣಿ ಮಳೆ ಎಷ್ಟು ಬಂದ್ರು ಅಡ್ಡಿಲ್ಲ. ಒಂದು 3-4 ದಿವಸ ಕಂಟಿನ್ಯೂ ಜಿರಾಪತಿ ಮಳೆ ಬಂದ್ರು ಅಡ್ಡಿಲ್ಲ. ಎಲ್ಲಾರು ಗುಡುಗು ಮಿಂಚು ಮತ್ತು ಗಾಳಿ ಬಂತಂದು ಹೇಳಿತ್ತಿಲ್ಲ. ನಮ್ಮ ಕತೆ ಕೈದಾಯ್ತು. ಬೆಳಿಗ್ಗೆ 6 ಗಂಟೆ ಹೊಟ್ಟಿದ್ದೀಗ. 10-13 ಕಂಪ್ಲೇಂಟ್ ಇತ್ತು. ಈಗ ಸೇರಿ 14 ಆಯ್ತು. ಈಗ ಆಯ್ತಾ, ನಮ್ಮದು ಮತ್ತೆ ಅಂತ ಕೆಲಸ ಅಲ್ಲ. ಗೌರ್ಮೆಂಟ್ ಕೆಲಸ ಅಲ್ಲ. ಈಗಣಿ ಕೇಬಲ್ DC ಕೇಬಲ್ ರಿಪೇರಿ ನಮ್ದು. 4 ದಿವಸ ಆಯ್ತು. ಈಗ ಬೆಳಿಗ್ಗೆ 6 ಗಂಟೆಗೆ ಎತ್ಕೊಂಡು ಹೋಗುದು, ಸಾಯಂಕಾಲ 8-9 ಗಂಟೆಗೆ ಇದೆ. ಜನರೇಟರ್ ಹಾಕೊಂಬುದು, ಲೈಟ್ ಹಾಕೊಂಬುದು, ಅಲ್ಲಿ ಹತ್ತಿ ಇಲ್ಲಿ ಹತ್ತಿ, ಇದು ಕಟ್ ಮಾಡಿ ಅದು ಕಟ್ ಮಾಡಿ ಅಂದೇಳಿ
ಎಂತ ಮಾಡುದು? ಪಾರ್ಟಿ ಗೊತ್ತಾಗ್ತಾ? ಅಯ್ಯೋ ಮರ ಅವನಿಗೆ ಫೋನ್ ಮಾಡಿ 3 ದಿವಸ ಆಯ್ತಾ ಅವ ಈ ಬದಿಗಿಲ್ಲ ಮರ ಅಂತ್ರು. ನಾವೇನು ಮದಿ ಮನೆಗೆ ಕೂತ್ಕಂತ ಮರ್ರೆ. ಒಂದು ಕಾರ್ಯಕ್ರಮ ನಮ್ಗೆ ಒಪ್ಪಕತ್ತಿಲ್ಲ ಆಯ್ತಾ. ಇವನ್ ಪಾರ್ಟಿ ಹಂಗೆ ಬೆಳಗ್ಗೆ ಮುಂಚೆ 6 ಗಂಟೆಗೆ ಕಾಲ್. ಅಯ್ಯೋ ನಮ್ಮ ಮನೆ ಮಕ್ಕಳಿಗೆ ಹೀಗೆ ಶಾಲೆ ರಜೆ ಅಲ್ದ, ಅವಕ್ಕೆ ಗೇಮ್ಸ್ ಎಲ್ಲ ಆಡ್ತು, ಅದೇ ಬೆಳಗ್ಗೆ ಮುಂಚೆ ಗೌಜಿ ಮರ್ರೆ ನಮ್ಮಮ್ಮಗ ಕೂಗ್ತಾ ಇದ್ದ ಮರ ಅಂದೇಳಿ ಆಯ್ತು. ರಗಳಿ ಆಯ್ತಾ, ನಾವೆಂತ ಮಾಡೋದು ಮರ್ರೆ, ಶಾಲೆ ರಾಜಿ ಕೈ ಮಾಡಿ ಅಂಕಿತ್ತ ಎಂತ ಹೇಳೋಕ್ಕಿಲ್ಲ. ಮತ್ತೆಂತ ಹೋಯ್ತೆ, ನಾವೀಗ 18-20 ವರ್ಷ ಆಯ್ತಲ್ಲ ಈ ಕೇಬಲ್ ರಿಪೇರಿ ಮಾಡಿ ಶುರು ಮಾಡಿ. ಇನ್ನು ಹೋಟ್ಲಿಗೆ ಸೇರ್ಕೊಂಬಂದು ಹೇಳ್ರು ಆತಿಲ್ಲ, ಬಸ್ಸಿಗೆ ಹೋಗ್ಬಂದು ಹೇಳ್ರು ಆತಿಲ್ಲ, ಕಾರ್ಖಾನೆಗೆ ಹೋಗ್ಬೇಕಾತಿಲ್ಲ. ಕಾರ್ಖಾನೆ ಮುಂಚೆ ಕೈದಾಗಿತ್ತು. ಇದನ್ನ ಬಿಟ್ಟು ಇಲ್ಲಿ ಹೋಗ್ಬೇಕಿಲ್ಲ, ರಸ್ತೆ ಮೇಲೆ ಸುಮ್ಮನೆ ಇತ್ಕೊಂಡು ಸಾಕತ್ ಮರ್ರೆ. ಸುಮ್ಮನೆ ಕೆಲ ನಮ್ಮ ತಮಾಷೆ ಮಾತಾಡಿ ಹೋತ್ರ ಹೋಯ್. ಎಲ್ಲಾರು ನಾವು ಉಡುಪಿ ಹೋಗಿ ಬಸ್ ಕಾಯ್ತು ಕೂತ್ಕೊಂಡ್ರೆ ನಮ್ಮದು ಒಂಚೂರು ಪಿಕ್ಚರ್ ನಿನ್ನೆ ಇಡೀ ಜಿರ್ಜಿರಿ ಅಂತ ಇತ್ತು ಮರ್ರೆ. ಕಡೆ ಮಿರಿಮೇರಿ ಆಯ್ತು ಅಂತ. ಫಸ್ಟ್ ಜಿರ್ಜಿರಿ ಕಡೆ ಮಿರಿಮೇರಿ ಹೋಯ್. ಸುಮ್ಮನೆ ಎಂತ ನಮ್ಮ ಕಂಡು ಕೂಳಿ ಹೇಳು, ನಮ್ಮ ಕಂಡು ಕೂಡ ಅದರಲ್ಲಿ ನಾಳೆ ಬೆಳಿಗ್ಗೆ ಒಂಚೂರು ಬರುತ್ತೆ, ಉಡುಪಿ ಹೊಪ್ಪಕ್ಕಿತ್ತು, ಇವತ್ತು ನಾಳೆ ಸಾಯಂಕಾಲ ಮಾಡಿ ಕೊಡ್ತೇವೆ ಮರ ಅಂಬು. ಯಾರು ಕಂಡ್ರೆ ಸಾಕದು ಹಾಯ್ ಹೌದು. 600 ಚಾನಲಿಂದ ಇದು ಕ್ಲಿಯರೆನ್ಸ್ ಅಲ್ಲಿ ಅಂತ ಮರ್ರೆ. 490 500 ಸರಿ ಇತ್ತು ಮರ್ರೆ. 600 ಮೇಲೆ ಸರಿ ಇಲ್ಲ ಮರ್ರೆ, ಎಂತ ಮರ್ರೆ ಅಂಬುದು. 15 ಮನೆ ಉಪ್ಪತ್ರ ಇತ್ತಕ್ಕಂತ ಮರ್ರೆ. ಕಿಂಚು ಪೆಸ್ನಿಗೆ ದರ್ಶನ ಇಪ್ಪತ್ತಿ ಅಂತ ಕೇಳ್ಕೊಳ್ಳಿ ಅಂದ್ ಹೋಯ್. ಅದುರಾಗಲೇ ಅತ್ತಂದ್ರೆ ಗಡಿ ಪೂಜೆ ಅಲ್ಲ ಮರ್ರೆ, ಊರು ತುಂಬ ಗಡಿ ಪೂಜೆ ಇತ್ತಲ್ಲ, ದರ್ಶನ ಮಾಡಿ ಕೇಳಿ ನೀವು ಏನೋ ಪ್ರಾಬ್ಲಮ್ ಸರಿ ಆಗತ್ತೆ ಮರ ಅಂತ. ಮತ್ತೆಂತ ಅಂಬುದೇ ಹಂಗಾಗಿತ್ತಲ್ಲ ಹೋಯ್. ನಮ್ದು ಕೇಬಲ್ ರಿಪೇರಿ ಮತ್ತೆಂತ ಹೋಯ್ತೆ, ಇಲ್ಲಿ ರಿಪೇರಿ ಮಾಡ್ತೀವಿ 10 ನಿಮಿಷ ಕರೆಂಟ್ ಹೋಗ್ತಿರೋದು. ಇಲ್ಲಿ ಬೆಳಗ್ಗೆ ಮುಂಚ್ಕೊಂಡು ಮಾಡತ್ತೆ, ಅಲ್ಲೆಲ್ಲ ಮಾಡಿ ಬಂದೆ. ಈಗ ಅಲ್ಲಿ ಕರೆಂಟ್ ಇದೆ, ಇಲ್ಲಿ ಬರೋದು ಕರೆಂಟ್ ಇಲ್ಲ. ಆಯ್ತಾ, ಪುಣ್ಯಗಿರ ಮೇಲೆ ಇನ್ವರ್ಟರ್ಗೋಸ್ಕರ ನಮ್ಗೆ ಇಲ್ಲಿ ಬೆಳಗ್ಗೆ ಕಟ್ಟಿಲ್ಲ ಹೋಯ್. ಇಲ್ಲಿ ಗೋರ್ ಕತ್ತಲೆ ನಾವು ಕಟ್ಟಿನ ಪೀರಿಯಡ್ಗೆ ತಿಪ್ಟ ಕೂದಬೇಕು, ಕಣ್ಣು ತೋರ್ದಿಲ್ಲ ನನ್ನ ಪರಿಸ್ಥಿತಿ ಆಯ್ತು. ಎಂತ ಮಾಡುದು? ಹೇಳ್ತ್ರಿ ಮರ್ರಿ ನೀವು ಜನರಿಗೆ ಅಂತ ಹೋಯ್ತಾ. ಅಯ್ಯೋ ಕೇಬಲ್ನವ್ರು ದುಡ್ಡೇ ಮಾಡ್ರಿ ಮರ, ದುಡ್ಡು ಮಾಡೋ ಪ್ರಶ್ನೆ ನಮ್ಮ ಅರ್ಧ ಜೀವ ಹೊತ್ತಿಲ್ಲ ಹೋಯ್. ಬೆಳಗ್ಗೆ ಮುಂಚೆ 1 ಇಡ್ಲಿ ಅರ್ಧ ಚಾ ಕುಡ್ಕೊ ಬಂದೆ ಈಗ. ಆಯ್ತಾ, ಒಂದು ಅರ್ಧ ಗಂಟೆ ಕಾಣಿ ಹೇಳಿ ಹೆಚ್ಚು ಹೊತ್ತ ಇಲ್ಲ ಕಣ್ರಿ. ಅಲೋ ನರಸಿಂಹಣ್ಣ ಹೇಳಿ. ಹೌದು ಗೊತ್ತಾಯ್ತು ಹೇಳಿದ ತಮ್ಮ ಫೋನ್ ಮಾಡಿರ. ಬತ್ತೆ ಈಗ 11 ಗಂಟೆ ಬತ್ತೆ. ಮಾಡಿಕೊಡ್ತಾ ಕೇಬಲ್ ಚೇಂಜ್ ಮಾಡ್ಸಾಕ. ಕೇಬಲ್ ಹೊಡೆದೋಯ್ತಲ್ಲ, ಕೇಬಲ್ ಚೇಂಜ್ ಮಾಡ್ತಾಕ. ಹೌದಾ, ಪೈಖಾನೆ ಮೇಲಿಂದ ಬಂದು ಕೇಬಲ್ ಇತ್ತಲ್ಲ ಆಚಿ ಮನೆಯಿಂದ, ಗೋಪಾಲ ಮನೆ ಬಂದು ಕೇಬಲ್ ಚೇಂಜ್ ಮಾಡಿಸಿ ಅಕ್ಕ. ಅಡ್ಡಿಲ್ಲ ಎಂತ ಮಾಡೋಕ್ಕಿಲ್ಲ. ಇಲ್ಲಿ 2 ಗುಡುಗು ಮಿಂಚೆಲ್ಲ ಬಂದ್ರೆ ಆಗಲೇ ಆಯ್ತು ಮರ. ಎಂತ ಮಾಡೋದು? ಅದು ಬಂದು ಈಗ ಬೆಳಗ್ಗೆ ಶುರು ಮಾಡಿದ ರಿಪೇರಿ. ಬತ್ತೆ. ಆಯ್ತು ಅಡ್ಡಿಲ್ಲದೆ ಬೇಡ ತಿಂಡಿ ಅಂತ ಮಾಡ್ಬೇಡ, ತಿಂದಿದ್ದೀನಿ ನಾನು. ಅಂತ ಬತ್ತೆ ಮಾಡಿಕೊಡ್ತೆ. ಆಯ್ತು ಆಯ್. ಹಿಂಗಿಂದೆಲ್ಲ ಕತ್ತಿ ಒಂದು ಗಳಿಗೆ ಪುರ್ಸೋತಿಲ್ಲ ನಮ್ಗೆ ಹೋಯ್. ಫೋನ್ ಮೇಲೆ ಫೋನ್ ಕೇಬಲ್ನವ್ರೆ ಪಿಕ್ಚರ್ ಗೊತ್ತಿಲ್ಲ, ಕೇಬಲ್ನಲ್ಲಿ ವೈರ್ ಕಟ್ಟಾಯ್ತು, ಕೇಬಲ್ನಲ್ಲಿ ಪಿಕ್ಚರ್ ಗೊತ್ತಿಲ್ಲ, ಕೇಬಲ್ನಲ್ಲಿ ವೈರ್ ಕಟ್ಟಾಯ್ತು. ಹಂಗಾಗಿ ಇತ್ತೇ ಇಲ್ಲ ಈ ಕೇಬಲ್ ರಿಪೇರಿ ಕೆಲಸ ಇತ್ತಲ್ಲ ಮರ್ರೆ, ನಾನು ಕೊಟ್ಟರು ಬೇಡ್ದೆ. ಮತ್ತೆ ಕಣೆ ಹೋಯ್, ಅರ್ಧೋಷಿ ಮಂಗನ ಕಾಟೋ ಮರ್ರೆ. ನಮ್ಮ ರಗಳೆ ಕೊಡೋದು ಈ ಮಂಗ ಇತ್ತೇ ಇಲ್ಲ. ತೆಂಗಿನ ಮರ ಬೊಂಡ ತಿಂಬುದಾಯ್ತು, ಬೊಂಡ ಕುಡುದಾಯ್ತು, ಕಾಯ್ತಾ ಕೆಳ ಹಾಕುದಾಯ್ತು ಹೋಯ್. ಹೆಡಿ ಮೇಲೆ ಕೇಬಲ್ ಮೇಲೆ ಹಾರುವುದು, ಕೇಬಲ್ ಪೂರ ಬಾಯಲ್ಲಿ ಕಚ್ಚಿ ಹಾಕು ಒಂದೇ ಹಂಗಾಯ್ತು ಮರ್ರೆ. ಒಂದು ಕಡೆ ಕಂಪ್ಲೇಂಟಿಗೆ ಹೋಯ್ದೆ ಹೋಯ್. ಪಿಕ್ಚರ್ ಗೊತ್ತಿಲ್ಲ ಮರ ಅಂದು ಹೇಳ್ರಿ, ಸಾಕೆಟ್ ಚೇಂಜ್ ಮಾಡೋಕೆ ಇತ್ತು ಹೋಯ್. ಅಲ್ಲಿ ಹೋಯ್ದೆ ನಾನು. ಈ ಸೆಟ್ ಬಾಕ್ಸ್ ಕ್ಲೀನ್ ಮಾಡೋಷ್ಟೊಳಗೆ ಇತ್ತಲ್ಲ, ಈ 8-10 ಮಂಗ ಆಗೋದು ಆ ಕೇಬಲ್ ಮೇಲೆ ಬಂದದ್ದು. ಕೇಬಲ್ ಕಿತ್ತ ಹಾರಿಸಿಬಿಟ್ಟು ಆಯ್ತಾ. ಪಾರ್ಟಿ ಯಾರಿಗೂ ಮರ ನಾಳೆ ನಿಮ್ಮ ಹತ್ರ ಮಂಗ ಬಂದು ನಾವೆಂತ ಮಾಡೋಕೆ ಆಗ್ತಿಲ್ಲ ಮರ್ರೆ. ಕಾಣಿಗೆ ನಿಮ್ಮ ಎದ್ದು ಕಟ್ ಮಾಡಿ ಹಾಕ್ತಾರೆ ಹೇಳಿದೆ. ಹೌದು ಮರ್ರೆ ಮಂಗ ಅಂದ್ರೆ ನೀವು ನಮಗೆ ಬೈತ್ರಿ ಮರ್ರೆ ಫೋನ್ ಮಾಡ್ಕೊಂಡು. ಅಯ್ಯೋ ಕೇಬಲ್ನವ್ರೆ ಪಿಕ್ಚರ್ ಬತ್ತಿಲ್ಲ ಹೇಳಿ. ಈ ಮಂಗ ಬಂದರೆ ಎಂತ ಮಾಡ್ಕೊಂಡು ಹೋಯ್. ಬರೀ ರಗಳಿ ಮಂಗ ಇತ್ತೇ ಇಲ್ಲ, ವಯರ್ ಮೇಲೆ ನಿಂತ್ಕೊಂಬು. ಸುಮಾರು ಕಡೆ ಅದೇ ಕಂಪ್ಲೇಂಟ್. ಮತ್ತೆ ಇನ್ನೆಂತ ಹೋಯ್ತು ನಿಮಗೆ? ಒಣಕಟ್ಟಿ ಮೊಡ್ಲಾಡಿ, ಅದರಷ್ಟು ಡೇಂಜರ್ ಮೊಡ್ಲಾಡಿ ಇನ್ನೊಂದು ಎಂತ ಇಲ್ಲ ಹೋಯ್. ಎಂತ ಇಲ್ಲ ಕತೆ ಗೇಮ್ಗೆ ಇಲ್ಲ ಹೋಯ್. ವೈರ್ ಅಡಿ ಪಾಸ್ ಆಗಿರುತ್ತೆ ಇಲ್ಲ, ಗಾಳಿ ಬಂತಂದ್ರೆ 2 ಹೆಡಿ ಬಿತ್ತ ನಡ್ರೆ ತುಂಡ ಹಾರಿ ಹೋಯ್ತು. ನಮ್ಗೆ ರೊಕ್ಕ ಫೋನ್ ಕೇಬಲ್ನವ್ರ ಪಿಕ್ಚರ್ ಬತ್ತಿಲ್ಲ, ಹೆಡಿ ಬಿದ್ದು ತುಂಡ ಅಂತ ಹೇಳುದಿಲ್ಲ ಹೋಯ್. ನಮ್ಮಲ್ಲಿ ಪಿಕ್ಚರ್ ಬತ್ತಿಲ್ಲ ಒಂದೇ ಕಂಪ್ಲೇಂಟ್ ಪಾರ್ಟಿ. ನಾವು ಅಲ್ಲೇ ಕಾಮದ ಕತೆ ಅಂತ ಹೋಯ್ತು ನಿಮಗೆ. ತೆಂಗಿನ ಅಡಿ 3-4 ಬಿದ್ದು ಕೇಬಲ್ ಕಟ್ ಆಯ್ತಾ. ಒಂದು 10 ನಿಮಿಷ ಹಾಕೋ ಕೆಲಸ 2 ಗಂಟೆ ಬೇಕು. ಹೆಡಿ ಎಲ್ಲ ಆಚೆಗೆ ಹಾಕಿ ಪಾರ್ಟಿ ಹೆಡಿಯಾರು ಆಚೆ ಹಾಕ್ತಾರ ಮರ್ರೆ. ಅದು ಸುದ್ದಿ ಹೋತಿಲ್ಲ, ಸುಮ್ಮನೆ ಕೈ ಕಿಟ್ಟಕಂತ್ರಿ. ಬನ್ನಿ ಪಿಕ್ಚರ್ ಬತ್ತಿಲ್ಲ ಅಂತ ಹೋಯ್. ನಾವು ತೆಂಗಿನ ಹೆಡಿ ಎಲ್ಲ ಆಚೆ ಹಾಕಿ ಆಚೆಗೆಲ್ಲ ಗುಡ್ಸ್ಕೊಂಡು ಆ ಕೇಬಲ್ ಕಟ್ಟು ಮಾಡೋದು ಜಾಯಿಂಟ್ ಹಾಕೋಷ್ಟು 1 ಗಂಟೆ ಬೇಕಾಗುತ್ತೆ. ಎಂತ ಮಾಡೋದು? ಕೆಲವು ಹೇಳೋದು ಪಾರ್ಟಿ ಗೊತ್ತಾಗ್ತಿಲ್ಲ ಹೋಯ್. ಇವ್ರು ಹೇಳ್ರೆ ಬತ್ತಿಲ್ಲ ಮರ ಅಂತ. ಮತ್ತೆಂತ ಗೊತ್ತು, ಕೆಲವರು ರಿಮೋಟ್ ಕಂಟ್ರೋಲಲ್ಲಿ TV ಆಫ್ ಮಾಡ್ಕೊಂಡು ಹೋಯ್. ಮೊನ್ನೆ ಹಾಗೆ ಆಯ್ತು. ಅಲ್ಲೊಂದು ಕಂಪ್ಲೇಂಟ್ ಇತ್ತು, ಅಯ್ಯೋ ಬತ್ತಿಲ್ಲ ಪಿಕ್ಚರ್ ಬತ್ತಿಲ್ಲ ಮರ ಅಂದ್ರು. ಫಸ್ಟಿಗೆ ಹೋದೆ ಅಲ್ಲಿ ಹೋದ್ಕೊಳ್ಳಿ ಎಂತ ರಿಮೋಟ್ ಕಂಟ್ರೋಲ್ ಆಫ್ ಮಾಡ್ಕೊಂಡಿದ್ರೆ ಪಿಕ್ಚರ್ ಬತ್ತಿಲ್ಲ ಹೇಳಿ. ನಾಳೆ ನಿಮಗೆ ಪುರ್ಸೋತ್ ಜಾಸ್ತಿ ಇತ್ತು ಮರ್ರೆ, ನಂಗೆ ಪುರ್ಸೋತಿಲ್ಲ. ಬೆಳಗಿನ ಸಾಯಂಕಾಲ ನಮ್ಗೆ ಇದೇ ಕೆಲಸ ಆಗುತ್ತೆ. ನೀವು ರಿಮೋಟ್ ಕಂಟ್ರೋಲ್ ಮಕ್ಳಿಗೆಲ್ಲ ಆಫ್ ಮಾಡ್ಕೊಂಡು ಈಗ ಪಿಕ್ಚರ್ ಬತ್ತಿಲ್ಲ ಎಂತ ಮಾಡೋದು? ಈಗ ಬಂತಲ್ಲ ಮರ ಅಂದೆ. ಅಯ್ಯೋ ಮರ್ರೆ, ಹೌದು ನಮ್ಮನೆ ಬಾಬು ಎಲ್ಲ ಮುಟ್ನೇವ್ ನಮ್ಮ ಮರ್ರೆ ಅಲ್ಲ.
ಆ ಗಂಟೆ ಹೇಳೋ ಭಾಷೆ ಅರ್ಥ ಆಯ್ತಿಲ್ಲ ಕಂಡು ಮೊನ್ನೆ ಹೇಳಿದೆ ಅಷ್ಟೇ ಆ ಗಂಟೆಗೆ ರಿಮೋಟ್ ಮುಟ್ಬೇಡಿ ಹೇಳಿ ಒಂದ್ಸಲ ಜೋರು ಮಾಡಿಬಿಟ್ರು ಆಯ್ತಾ ನಮ್ಮ ಎದುರಿಗೆ ಮಾತ್ರ ಹಾಗಿಂದ ಕಂಪ್ಲೇಂಟ್ ಮತ್ತು ಮೊನ್ನೆ ಒಂದು ಕಡೆ ಹಂಗೆ 1000 ಸಲ ಹೇಳಿ ಬಂದೆ ಈಗ ರಿಮೋಟ್ ಕಂಟ್ರೋಲ್ ಆಫ್ ಮಾಡ್ಕೊಂಡು ರಿಮೋಟ್ ಎಲ್ಲ ಆನ್ ಮಾಡಿ ಹೇಳಿ ಅದರಲ್ಲೇ ಆಫ್ ಮಾಡಿ ಅದರಲ್ಲೇ ಆನ್ ಮಾಡಿ ಕಲ್ದ ಹೊಟ್ಟಿ ಇಲ್ಲದೆ ನಮಗೆ ಗೊತ್ತಿಲ್ಲ ಮರ್ರೆ ಅಂದ್ರೆ ವಾಪಸ್ 4 ದಿವಸ ಬಿಟ್ಟು ವಾಪಸ್ ಪಿಕ್ಚರ್ ಗೊತ್ತಿಲ್ಲಲ್ಲ ಮರ್ರೆ ಕೇಬಲ್ನವ್ರೆ ಹೇಳಿ ಆಯ್ತು ಸರಿ ಮತ್ತೆ ಗಾಡಿ ತಕ ಹೋದೆ ಮತ್ತೆ ವಾಪತ್ತಿ ಅದೇ ಹಣೆ ಬರ ರಿಮೋಟ್ ಆಫ್ ಮಾಡಿ ನಮ್ಗೆ ಧರ್ಮಕ್ಕೆ ಪೆಟ್ರೋಲ್ ಖರ್ಚು ಪೆಟ್ರೋಲ್ ಹೈಕೊಂಬುದು ಧರ್ಮಕ್ಕೆ ಹೋಗೋದು ಅವ್ರು ಕೊಟ್ಟು ಅರ್ಧ ಲೋಟ ಚಾ ಕುಡ್ಕೊಂಡು ಬರೋದು ಅರ್ಧ ಲೋಟ ಚಾ 10 ಕಿಲೋಮೀಟ್ರ್ ಹೋಯ್ತು ನಾವು ಎಂತ ಮಾಡೋದು ಮಾತು ಎತ್ತಿಲ್ಲ ಕೇಬಲ್ ರಿಪೇರಿ ಅಂತ ಪಾಪ ಸ್ಕೂಡ್ರ ಕೂಡ ತಂಬ ಶರತ ಶಾಲೆ ರಜೆಯಾ ಕೂತ್ಕೋ ಕಡೆಗೆ ಮತ್ತೆ ಎಂತ ಮಾಡುದು ನಮ್ಮ ಒಟ್ಟು ಯಾರನ್ನ ಒಬ್ಬ ಕರ್ಕೊಂಡ್ ನೋಡಿ ನಾವು ನಿಲ್ಲುದಿಲ್ಲ ಇವತ್ತು ಒಂದು ದಿವಸ ಬತ್ತ ನಾಳೆ ಮಾಣೆ ದಿವಸ ಇಲ್ಲ ಫಸ್ಟ್ ಆಫ್ ಹುಡುಗ ಐತಿದ್ದ ಮರ ಅವ್ನ ಸ್ಟೈಲ್ ಜಾಸ್ತಿ ಆಯ್ತು ಮೊಬೈಲ್ ಮಾತಾಡೋದು ಪಂಚಾಯತ್ಗೆ ನಾವು ಇಲ್ಲಿಗೆ ಮರ ಹತ್ಕೊಂಡು ಕೇಬಲ್ ರಿಪೇರಿ ಮಾಡ್ತಿರ್ಬೋದು ಅವತ್ತು ಹೆಂಗೆ ಗಂಟೆ ಬುಡದಲ್ಲಿ ಹೋಯ್ತು ಒಳ್ಳೆ ಗಂಟೆ ಮಾತಾಡ್ತಾ ಕೂತ್ಕೊಂತ ಎಂತ ಮಾತಾಡ್ತಂಗೆ ಅಂತಿಲ್ಲ ಮೊನ್ನೆ ಹೇಳಿದೆ ಬರೋದು ಬೇಡ ಮರ ಅಂದ್ರೆ ಎಂತ ಮಾಡೋದು ಈಗ ಪಾರ್ಟಿ ಅಂತ ಕರೋದು ಈಗ ನೀವು ಹುಡುಗ ತಗೊಬಂದ್ರಪ್ಪ ತಂದು ಕೊಟ್ಟರೆ ಎಂತ ಮಕ್ಕಳು ಶಾಲೆ ಮಕ್ಕಳು ರಜೆ ಅಲ್ದ ಮಕ್ಕಳನ್ನ ಕರೋದು ಮತ್ತೆ ಇತ್ತೇ ಇಲ್ಲ ಒಳ್ಳೆ ರಗಲಿ ಮತ್ತೆ ಅಂತ ಅಲ್ದೆ ಕೆಲಸ ಮಾಡುತ್ತಿ ಮನೆ ಮಾಡಿಗಿಡ ಹೊತ್ತು ಭಾಳ ಜಾಗ್ರತೆ ಬೇಕು ಮೊನ್ನೆ ಕಡೆಗೆ ಹೋಗಿ ಕೇಬಲ್ ಸಿಕ್ಕಂಬಿತ್ತಿ ಹೇಳಕ್ಕೆ ಹೋಯ್ದು ಬರಲಿಲ್ಲ ಕಡೆಗೆ ಅಂತ ನೋಡಿ 2 ಕುರ್ಚಿ ಕೊಟ್ಕೊಂಡು ಸೀದಾ ಮೇಲೆ ಹೋಗಿ ಕಾಂತಿ ಮರ್ರೆ ರೀಪ್ ಗಟ್ಟಿ ಇಲ್ಲ ಮಣ್ಣಿಲ್ಲ ಅಯ್ಯೋ ಮಾಡಿ ಗಟ್ಟಿ ಇತ್ತು ಮೊನ್ನೆ ಆಚಾರ ರಿಪೇರಿ ಮಾಡಿ ಹೋದ್ ಮರ ನೀವು ಹೊತ್ತಿ ಏನು ಹೇಳ್ರಿ ನಾನು ಹೇಳ್ಕೊಂಡು ಸೀದಾ ಮಾಡಿ ಹೊತ್ತೆ ಆ ಕೇಬಲ್ ಸಿಕ್ಕಂಬಿತ್ತಿ ಹೇಳಕ್ಕೆ ಹೋತೆ ಎಲ್ಲಿತ್ತು ರೀಪ್ ತುಂಡು ಪುಣ್ಯ ನಮ್ಮ ಗ್ರಾಚಾರಿಗೆ ಏನೇನು ಗೊತ್ತಿಲ್ಲ ನಸೀಪ್ ಒಳ್ಳೆ ಇದ್ದಿತ್ತು ಕೆಳಗೆ ಒಂದು ಕಬ್ಬಿಣ ರೋಡ್ ಐತಿ ಗಟ್ಟಿ ಹಿಡ್ಕೊಂಡೆ ಇಲ್ಲಿ ಕೇಬಲ್ ಮತ್ತು ನಾವು ಒಟ್ಟಿಗೆ ಬರ್ಕಿತ್ತು ಯಾಕೆ ಹೋಯ್ತಾ ಕೆಲವು ಮನೇಲಿ ಅಡ್ಡಿ ಇರುತ್ತೆ ಗೊತ್ತೇ ಆಗ್ತಿಲ್ಲ ನಮಗೆ ಜನರ ಮನಸ್ಸಿಗೆ ಅಯ್ಯೋ ಕೇಬಲ್ ರಿಪೇರಿ ಅವ್ರು ಎಲ್ಲಿ ಬೇಕಾದ್ರೆ ಹೊತ್ತು ಹೇಳಿ ಬರೀ ರಗಳಿ ಕೆಲಸ ಮರ ಐತಿ ಹೇಗೆ ಹೋಯ್ತು ನಿಮಗೆ ಇಟ್ಟು ರಾತ್ರಿ ಇದ್ರೆ ಗೊತ್ತಿಲ್ಲ ನಮಗೆ ಒಂದು ದಿನಕ್ಕೆ 10-15 ಕಂಪ್ಲೇಂಟ್ ಇನ್ನೀಗ ಎಷ್ಟು ಪಾಪ ಮಳೆಗೆಲ್ಲ ಹೌದಲ್ದ ನಮ್ಮ ಕತೆ ಕೈದೆ ಆಯ್ತು ಹಾಗಾಗಿ ಈ ಕೇಬಲ್ ರಿಪೇರಿ ಕೆಲಸ ಇತ್ತಲ್ಲ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಶರತಾ ಶಾಲೆ ರಜೆನಾ ನೀ ಟಿ ವಿ ಕಾಣ್ತೀಯಾ ಯಾವ್ದು ಗೇಮ್ಸ್ ಕಾಣ್ತೀಯಾ ಗೇಮ್ಸ್ ಕಾಣ್ತಿತ್ಯಾ ಎಲ್ಲ ಆಟ ಇತ್ತಾ ಹಾಗಾಗಿ ನೀವನ್ನ ಬೆಳಿಗ್ಗೆ ಫೋನ್ ಮಾಡ್ಕೊಂಡು ಕೇಬಲ್ ಹಾಳಾಯಿತು ಕೂಡಲೇ ರಿಪೇರಿ ಮಾಡಿ ಕೊಡಿ ಹೇಳ್ತಲ್ಲ ಗೊತ್ತಾಯ್ತು ಕಣಿ ಮಕ್ಳು ಹೆಂಗೆ ಮಾತಾಡ್ತಾರೆ ಕಣಿ ಗೇಮ್ಸ್ ಎಲ್ಲ ಕಾಣ್ತತ್ತು ಆಟ ಆಡತ್ತು ಅದಕ್ಕೆ ಕೇಬಲ್ ಇಲ್ಲ ಅಂದೇಳಿ ಆಯ್ತಾ ಎಂತ ಮಾಡೋಕ್ಕಿಲ್ದಿ ಪಾಪ ಮಕ್ಳು ಒಬ್ಬರೊಬ್ಬ ಹಂಗೆ ರಜೆ ಅಲ್ದೆ ನಮ್ಗೆ ಹೇಳೋಕ್ಕಾಗುತ್ತಾ ಆಯ್ತಾ ಮಕ್ಳಿಗೆ 15 ರಜೆ ಕೊಟ್ಟರೆ ಆಗಲಿಲ್ಲ ಮತ್ತೆ ಎಂತ ಹೋಯ್ತು ನಿಮ್ಗೆ ಈಗ ಡಬಲ್ ರಿಮೋಟ್ ಬಂತು ಹೌದಲ್ದೆ ನಮ್ಮ ತಲೆ ಪೂರ ಹಾಳಾಯ್ತು ಮಂಡಿ ಪೂರ ಹಾಳಾಯ್ತು ಮುಂಚೆ ಎಂತ ಇರಲಿತ್ತು ಒಂದು ಟಿವಿ ಒಂದು ರಿಮೋಟ್ ಡಿಶ್ ಕೇಬಲ್ 6 ಬಿಟ್ಟು ಸಾಕು ಈಗ ಅಲ್ಲಿ ಸೆಟ್ ಬಾಕ್ಸ್ ಬಂತು ಹೌದಲ್ದ ನಮ್ಮ ಸೆಟ್ ಹಾರಿ ಹೋಯ್ತು ಎಂತ ಮಾಡೋಕ್ಕೂ ಉಪಯೋಗ ಇಲ್ಲ ಅಲ್ಲಿ ಹೋದ ಕೂಡಲೇ 2 ನಮ್ಗೆ ಕೆಲಸ ಇತ್ತು 2 ರಿಮೋಟಿಗೆ ಇಷ್ಟು ಕೆಲಸ ಮಾಡ್ಬೇಕು ಆಯ್ತಾ 1-2 ವ್ಯಾಪಾರ ಮತ್ತು ನೋಡಿ 1000 ಚಾನಲ್ ಆಯ್ತು ಮರ್ರೆ ಈಗ ಮುಂಚೆ ಒಂದು 70-80 ನಾವು ಸ್ಟಾರ್ಟಿಂಗ್ ಕೇಬಲ್ ಹಾಕೋತಿ 70-80 ಚಾನಲ್ ಐತು ಬೇರೆ ಶಬ್ದ ಇರಲಿ ಆಯ್ತಾ ಈಗ ಹಂಗಲ್ಲ 1200 ಚಾನಲ್ ಈಗ ಟಕ ಒತ್ತೇ ಹೋತ್ರು 1-4 ಒತ್ಕೊಂಡ್ರು ಯಾವುದು ಬರಲ್ಲ ಅವ್ನು ಗೊತ್ತಾಗ್ಕೊಳ್ಳುತ್ತೆ ಇಲ್ಲ ನಮ್ಗೆ ಫೋನ್ ಮಾಡ್ತಾರೆ ಅದು ಕಾರ್ಡು ಮೂವ್ ಆಗ್ತಿಲ್ಲ ಮರ್ರೆ ಸೆಟ್ ಬಾಕ್ಸ್ ಲೈಟ್ ಬತ್ತತ್ತು ಹೋತತ್ತು ಹೌದು 2 ಸಲ ಬಂದು ಹೋಯ್ತಲ್ಲ ಮರ್ರೆ ಅಂತ ಫೋನ್ ಹಿಡ್ಕೊಂಡು ಆಯ್ತಾ ಎಂತ ಮಾಡೋದು ನಾವು ಅಲ್ಲ ಕಂಡ್ರೆ ಇತ್ತಿಲ್ಲ ಕಚ್ಚ ಪಚ್ಚ ಗೊತ್ತಿಟ್ರು ರಿಮೋಡ್ ಅದು ಇದು ಕಾಲ್ ಮ್ಯೂಟ್ ಎಲ್ಲ ಒತ್ತಿನ ಆಚಾರ ಮಾಡಿ ಆಗ್ತರು ಆಯ್ತಾ ಎಂತ ಮಾಡೋದು ಎಂತ ಮಾಡೋಕ್ಕೋಗಿಲ್ಲ ಮತ್ತೊಂದು ರಗಲಿ ಅಂತ ಹೋಯ್ತು ನಮಗೆ ಈ ಓಣಿ ಮೇಲೆ ಕೇಬಲ್ ಹೊತ್ತಲ್ಲ ಮರ್ರೆ ದೊಡ್ಡ ರಗಲಿ ಲಾರಿಯರೆಲ್ಲ ಆಚಿ ಈಚಿ ಕಲ್ಲು ಮಣ್ಣು ಹೊರದ್ರು ಒಳಗೆ ಇತ್ತಿಲ್ಲ ಆ ಕೇಬಲ್ ಕೆಳಗೆ ಬಂದು ಕೂಡ ಆ ಕೇಬಲ್ ಹೊಡ್ಕ ಹೋದೇ ತುಂಡು ಹಾರಿ ಹೋಯ್ತು ಅಲ್ಲಿ ಯಾರು ಬೇಡ ಅಂದ್ರೆ ನಮ್ಗೆ ಫೋನ್ ಮಾಡ್ತಾರೆ ಕೇಬಲ್ನವ್ರೆ ನಿಮ್ದು ಕೇಬಲ್ ಕಟ್ಟಾಯ್ತು ಮಣ್ಣು ಲಾರಿ ಹೋಯ್ತು ಈಗ ಕಟ್ಟಾಯ್ತು ಅಂತ ಯಾವ ಲಾರಿ ಹೇಳಿ ಹೇಳುದಿಲ್ಲ ಅವ್ರು ಮಣ್ಣು ಲಾರಿ ಹೋಯ್ತು ಕೇಬಲ್ ಕಟ್ಟಾಯ್ತು ಹೇಳಿ ಆಯ್ತಾ ಕೇಬಲ್ ಕಟ್ಟಾಗಿ 5 ನಿಮಿಷದಲ್ಲಿ ಕಾಲ್ ಬಂದಾಯ್ತು ಯಾಕಂದ್ರೆ ಹೆಂಗ್ಸು ಧಾರಬೇಕಂತ ಕೂತ್ಕೊಂತಾರಲ್ಲ ಮರ್ರೆ ಕೂಡಲೇ ಗೊತ್ತಾಗ್ತವ್ರಿಗೆ ಮಾಂಗಲ್ಯ ಮಹಾಲಕ್ಷ್ಮಿ ಜಯಲಕ್ಷ್ಮಿ ಆಲಕ್ಷ್ಮಿ ವೀರಲಕ್ಷ್ಮಿ ಧಾರಬೇಕಂತ ಇಪ್ಪತ್ತಿಗೆ ಪಡ್ಕ ಅಲ್ಲಿ ವೈರ್ ಕಟ್ಟಾಯ್ತು ಅಂದ್ರೆ ಇಲ್ಲಿ ಪಿಕ್ಚರ್ ಇಲ್ಲ ಅಂತ ಕಾಲ್ ಸ್ಟಾರ್ಟ್ ರಪ್ಪ ಹಲೋ ಪಿಕ್ಚರ್ ಹೋಯ್ತು ಈಗ ಅಂತರು ಒಂದು ದಿವಸ ಅಲ್ಲ 1 ಗಂಟೆ ಯಾರು ಸುಮ್ಮನೆ ಕೂತ್ಕೊಂತಿಲ್ದಿ ಕೇಬಲ್ ಕಟ್ಟಾಯ್ತಲ್ಲ ಮರ್ರೆ ತೊಂದರೆ ಇಲ್ಲ ಅವ್ರಿಗೆ ಹೇಳುವ ಬ್ಯುಸಿ ಇದ್ರಕ್ಕಂತ ಬಂದು ಮಾಡಿ ಕೊಟ್ರೆ ಪ್ರಶ್ನೆ ಇಲ್ಲ ಕೇಬಲ್ನಲ್ಲಿ ಫೋನ್ ಮಾಡಿ ಹೇಳಿ ನಾವೆಲ್ಲ ಉಚ್ಚೆಗೆ ಹೋಗ್ತಿಗೆ ಇತ್ತೇ ಇಲ್ಲ ಅದು ರಗಳಿ ವ್ಯಾಪಾರ ಮರ ಅಲ್ಲೂ ಫೋನ್ ಬರುತ್ತೆ ನಮಗೆ ಹಲೋ ಕೇಬಲ್ ಹೋಯ್ತಲ್ಲ ಅಂತೇಳಿ ಈ ರಗಳಿ ಇತ್ತಲ್ಲ ಮರ್ರೆ ಸುಮಾರು ಕಡೆ ರಗಳಿ ಆಗಿ ಹೋಯ್ತೆ ಎಷ್ಟು ಮರ ಹತ್ತಿ ಎಷ್ಟೇ ಹತ್ರ ಹಾಕಿರುತ್ತಲ್ಲ ಮರ್ರೆ ಎಂತಾರು ಒಂದು ಲಾರಿ ಗಿರಿ ಹೊಡ್ಕೊಂಡು ಕೇಬಲ್ ಕಟ್ ಮಾಡಿ ಆಗ್ತದೆ ಎಂತ ಮಾಡುದು ನಮ್ಮನೆ ವ್ಯಾಪಾರ ಈಗ ಹೇಳ್ರೆ ಸುಖ ಇಲ್ಲ ಹಲೋ ಕರೆಂಟ್ ಬಂತಾ ಇಲ್ಲ ಹೌದು ಕರೆಂಟ್ ಇಲ್ಲ ಅಂತ ಹೇಳ್ರಿ ಬೆಳಿಗ್ಗೆ ಕರೆಂಟ್ ಹೌದು 11 ಗಂಟೆ ಮೇಲೆ ಬರ್ತಾನೆ ಹೇಳ್ರಪ್ಪ ಅವರು ಹೌದಾ ಎಲ್ಲ ಹಿಂದಿನ ಕಟ್ಟದ್ದ ಹಿಂದೆ ಬದಿ ಅಲ್ದ ಮೊನ್ನೆ ಹೌದು
ಮೊನ್ನೆ ಗಂಟೆ ಹಾಂ 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 ಎಲ್ಲಿಗೆ ಆಚೆ ಮನೆ ಇದೆಯಾ? ಅದ್ರಾಗಲೇ ವ್ಯಾಪಾರ ಮಾರ. ನಾನು ನಿಮ್ಗೆ ಹೇಳಿದಿಲ್ಲ ಅದು ಕೇವಲ ಕೊಟ್ಟು ಬೇಡ ಮಾರ, ರಗಳೆ ಆಗತ್ತೆ. ಆಯ್ತಾಯ್ತು, ನಾ ಬತ್ತೆ ಬಂದ್ ಮಾಡಿ ಕೊಟ್ಟೆ. ಅಕ್ಕ ಆಯ್ತು ಬತ್ತೆ, ಈಗ ಬಂದು ಆಯ್ತಾ ಬಂತು. ಇನ್ನು 2 ಮನೆ ಇತ್ತ, ಕೂಡಲೇ ಬತ್ತೆ ಅಕ್ಕ. ಹಾಂ ಆಯ್ತಾಯ್ತು ಹಾಯ್. ಇದಕ್ಕೇನು ತೊಂದರೆ ಇಲ್ಲದೆ ಅಲ್ಲಿ ಹಿಂದೆ ಮನೆ ಹಿಂದೆ ಪೈಖಾನೆ ಹತ್ರ ಕೊಟ್ಟಾಯ್ತು ಮಾರ, ವಯರ್ ಬಿದ್ದು ಕೊಟ್ಟಾಗಿತ್ತು, ಹೆಡಿ ಬಿದ್ದು ಅಣಿ ಆಯ್ತು. ಮತ್ತೊಂದು ಫೋನ್ ಬಂತು ಈಗ. ಆಯ್ತಾ, ಈ ರಗಳಿ ಒಳಗೆ ಇತ್ತಿಲ್ಲ ಮರ್ರೆ. ನಾವು ಒಟ್ಟು ಈ ಕೆಲಸ ಒಂದು ಹಿಡ್ಕೊಂಡು ಒಟ್ಟು ಸಿಕ್ಕಂಡು ಬಿದ್ದೋಯ್ತು ಈಗ ನಾವು. ಹಾಯ್ ಮತ್ತೆ ಮತ್ತೆ ಎಂತ ಹೋಯ್ತಾ ಶರತ್ತ ಅಲ್ವಾ? ಪಿಕ್ಚರ್ ಕಡೆಗೆ ಸ್ವಲ್ಪ ಹೊತ್ತು ಬಿಟ್ಟು ಕೆಳಗೆ TV ಪಿಕ್ಚರ್ ಬತ್ತಿಲ್ಲ ಕಣ್ಕ ಬರ್ಕಾಕ. ಹಾಂ ಈಗಲೇ ಹೋಗಿ ಹೇಳು. ಪಿಕ್ಚರ್ ಬತ್ತ ಮಾಮ ಹೇಳಿರ ಪಿಕ್ಚರ್ ಬತ್ತಿಲ್ಲ ಕಾಮ್ ಕೇಳೇನ. ಮತ್ತು ನಾವೆಲ್ಲ ಗಾಡಿ ತಗ ಹತ್ರ ಹೋಗ್ಕೊಳ್ಳಿ ಇತ್ಲ ಫೋನ್ ಮಾಡ್ತಾರೆ. ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ತಿಲ್ಲ, ಗಡಿಬಿಡಿಗೆ ಇರ್ತವ್ರು ಏನ. ನೀವು ಬಟ್ಟೆ ಹಾಕ್ಯಂಡ್ಕೊಂಡ್ ಹೋಗೋರು ಕಾಲು ಜಾರಕ್ಕಿತ್ತೇನ ಅಕ್ಕ ಹಾಯ್. ಕಾಲು ಜಾರಿ ಎಲ್ಲ ಮಕ್ಳು ಬಿದ್ದರೆ ಹೇಳಿ ನಮ್ಮರಾಗಲಿ ವ್ಯಾಪಾರ. ಕೇಬಲ್ ನಾವು ಕಾಲು ಕಳಿಸಿ ಕೊಟ್ಟ ಮಕ್ಳು ಬಿದ್ದರೆ ಹೇಳಿ ಮತ್ತೆಂತ ಕಾಲದೆ ಇಲ್ಲಿ ಸಿಸ್ಸಿ ನಾವು ಪಿಕ್ಚರ್ ಬರದೇ ಇದ್ರೆ ಅರ್ಧ ಗಂಟೆ ವಾಪಸ್ ಫೋನ್ ಮಾಡ್ತಾರೆ. ಮತ್ತೊಂದೆಂತ ಹೋಯ್ತು ನಿಮ್ಗೆ ಹಾಯ್, ಒಂದು ಮದುವೆಗೆ ಉಪ್ಪುನೇನಕ್ಕೆ ಸತ್ಯನ ಕತ್ತಿ ಮಗಿನ ತೊಟ್ಲಿ ಹಾಕೋದು ಅಜ್ಜಿ 14-20 ಯಾವ್ದಕ್ಕೂ ಹೋಗ್ಕಿಲ್ಲ ನಮ್ಗೆ. ಯಾಕೆ ಹೋಯ್ತಾ ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಈಗ 4-5 ವರ್ಷ ಆಯ್ತು. ಈಗ ಫುಲ್ ಕೇಬಲ್ ರಿಪೇರ್ ಒಳಗೆ ಬಿದ್ದಿತ್ತೇ ಇಲ್ಲ. ಒಪ್ಪನೇ ಅಲ್ಲ ಮರ್ರೆ, ಬೆಳಗ್ಗೆ ಸಾಯಂಕಾಲ ಮಾತಾಡೋದು. ಹಾಂ ಎಂತ ಮಾಡೋದು ಆಯ್ತಾ? ಜೀವನಕ್ಕೆ ಏನು ತೊಂದರೆ ಇಲ್ಲ ಹಾಯ್, ಜೀವನಕ್ಕೆ ಏನು ತೊಂದರೆ ಇಲ್ಲ, ನಡೀತು. ಮತ್ತು ಒಂದೇ ಪಾರ್ಟಿ ಇದ್ರೆ ಇಲ್ಲ ಮರ್ರೆ, ಕಸ್ಟಮರ್ ಹೇಳಿ ಸಿಟ್ಟು ಬತ್ತು ಹಾಯ್. ತಿಂಗಳಿಗೆ ಒಂದು ದುಡ್ಡು ಕೊಡಕ್ಕಿದ್ರೆ ಹಿಂದೆ ಮುಂದೆ ಕಾಂತಾರ. ಇವತ್ತು ಬನ್ನಿ, ನಾಳೆ ಬನ್ನಿ, ನಾಡ್ದು ಬನ್ನಿ, ಆಚೆ ನಾಡ್ದು ಬನ್ನಿ. 15ಕ್ಕೆ ನಾವು ಮೈಸೂರಿಗೆ ಹೊತ್ತು, 20ಕ್ಕೆ ಬಾಂಬೆ ಹೋಗ್ತೇವೆ. 2 ತಿಂಗಳಿನ ಒಟ್ಟಿಗೆ ಕೊಡುವ, 3 ತಿಂಗಳಿನ ಒಟ್ಟಿಗೆ ಕೊಡಿ ಅಂತಾರೆ ಹಾಯ್. ನಾವೆಲ್ಲರೂ ದುಡ್ಡು ಕೆಂಪು ಹೋರಿತ್ತೇ ಇಲ್ಲ. ಅಯ್ಯೋ ಮರ್ರೆ, ನಿಮ್ಮ ದುಡ್ಡು ಹಾಂಟಾಕತ್ತ ಮರ್ರೆ, ಮನೆ ಇಲ್ಲೇ ಇತ್ತಲ್ಲ ಮರ್ರೆ. ಹೌದು 7 ತಿಂಗಳು ಅದು ಎಂತ ಆಯ್ತು ಕೊಟ್ಟರು ಸ ಅಂತಾರೆ ಹಾಯ್. ಕೇಬಲ್ ಇಲ್ದಿರ ಕೂಡಲೇ ಫೋನ್ ಮಾಡ್ತಾರೆ, ಪಿಕ್ಚರ್ ಗೊತ್ತಿಲ್ಲ ಹೇಳೋದು. ಭಯಂಕರ ಜಾಗ್ರತೆ ಇರ್ತಾರೆ ಹಾಯ್. ದುಡ್ಡುಗೇನ್ರಿ ಇತ್ತೇ ಇಲ್ಲ, ತಲೆ ಬಿಸಿ ಆಯ್ತು. ಎಂತ ಮಾಡೋದು ಹಾಯ್? ಒಬ್ಬೊಬ್ರದ್ದು ಈ ವ್ಯವಹಾರ ಇತ್ತಲ್ಲ ಬರ್ಕೊಂಡು ಬಂದಂಗೆ ಎಂತ ಮಾಡೋಕ್ಕೋತಿಲ್ಲ. ಮತ್ತು ಈ ಕೆಲಸ ನಾವು ಮಾಡ್ತಂದ್ರೆ ಇನ್ಬಪ್ಪರು ಯಾರಿಲ್ಲ. ನನ್ನ ಫ್ರೆಂಡ್ ಒಬ್ರು ಕೇಳ್ರಿ ಹಾಯ್ ಮರ್ರೆ, ನೀವು ಇಷ್ಟು ವರ್ಷ ಆಯ್ತಲ್ಲ ಮಾಡ್ತಿದ್ರನ್ರಿ. ನಾವು ಮಾಡೋದು ಹೌದು ಮರ್ರೆ, ಇನ್ನು ಕೇಬಲ್ ಕೆಲಸ ಯಾರು ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲದೆ. ಯಾವ ಹುಡುಗರದ್ದು ಬನ್ನಿ 500 ಸಂಬಳ ಕೊಡ್ತಂದ್ರೆ ಅವ್ರು ಗೊತ್ತಿಲ್ಲ. ಯಾಕೆ ಗೊತ್ತಾ? ಈ ಕೇಬಲ ಇದು ಬೇಡ ಮರ್ರೆ, ರಸ್ತೆ ಮೇಲೆ ಊರು ತುಂಬ ಆಟ ಕೇಂತ ಇರ್ತೀರಿ 24 ಗಂಟೆ. ಈ ಕೆಲಸ ನಮ್ಮ ಬೇಡ ಮರ್ರೆ ಅಂತಾರೆ. ನಮ್ಮ ದೊಡ್ಡರಾಗಲೇ ಹೇಳಲ್ಲ, ಎಲ್ಲಿ ಹೋರ್ ಸಾಕದು ಸುಮ್ಮನೆ ಕೇಂಬುದು. ಈಗ ಪಿಕ್ಚರ್ ಕ್ಲೀನ್ ಇಲ್ಲಲ್ಲ ಮರ್ರೆ, ಮೊನ್ನೆಯಿಂದ ಮಳೆ ಬಂದ ಮೇಲೆ. ಹೌದು, ನಮ್ಮಲ್ಲೂ ಹಾಗೆ ಮಿರಿ ಅಂತೇಳಿ ಹಾಯ್. ಅವ್ರಿಗೆ ಮಿರಿ ಅಂತ ನಮ್ಮ ಮೇಲೆ ಹೊಟ್ಟೆ ಚೂರಿ ಅಂತ ನಮ್ಮ ಹೊಟ್ಟೆಗೆ ಅಂತ ಇರೋದಿಲ್ಲ. ಎಂತ ಮಾಡೋದು ಕೇಂದ್ರ ಇತ್ತೇ ಇಲ್ಲ. ಕೇಬಲ್ನವರು ಪುರ್ಸೋತಿಲ್ಲ ಮಾರ್ರೆ, ಅವ್ರು ದುಡ್ಡೇ ಮಾಡ್ರಿ ಹೇಳಿ ಆಯ್ತಾ. ದುಡ್ಡು ಮಾಡೋದಲ್ಲ, ಇಲ್ಲಿ ಬಂದು ಕಂಡ್ರೆ ಗೊತ್ತಾಯ್ತಾ? ಇಲ್ಲಿ ಕಾಣಿ ಒಂದೊಂದು ಸಣ್ಣ ಕಂಪ್ಲೇಂಟ್ ಎಷ್ಟು ಹೊತ್ತೈತೆ, ಅರ್ಧ ಗಂಟೆ ಬೇಕಾಯ್ತು. ಹಾಂ ಆಯ್ತಾ, ಇಲ್ಲಿ ಒಳಗಿಂದ ಒಂದು ಕೇಬಲ್ ಕಟ್ಟಾಯ್ತು ಅಂತ ಹೇಳಿ ನಮ್ಮ ದೇವರೇ ಗತಿ. ಪಾಸ್ ಮಾಡೋದು 1 ಗಂಟೆ ಬೇಕು ನಮ್ಗೆ ಹಾಯ್. ಹಾಂ ಇಲ್ಲಿ ಎಲ್ಲಿ ಹೋಯ್ತು ಅಲ್ಲ ಆ ಮಗಣಿ, ಆ ಮೈನ ಮರದಿಂದ ಆಚೆಗೆ ಅಲ್ಲಿಂದ ಹೋಗಿತ್ತು, ಅಲ್ಲೆಲ್ಲ ಹುಡ್ತೆ ಕೂತ್ಕೊಬೇಕು. ಎಲ್ಲಿ ಕಂಪ್ಲೇಂಟ್ ಗೊತ್ತಾಗ್ತಿಲ್ಲ, ಸಣ್ಣ ಕಂಪ್ಲೇಂಟ್ ಇರುತ್ತೆ ಹಾಯ್. ಒಂದು ಸಣ್ಣ ವೈರ್ ಕಟ್ಟಾಗಿರುತ್ತೆ, ನಾವು ಚೆಕ್ ಮಾಡ್ತಾ ಹೋಯ್ಕಲ್ಲ ಮರ್ರೆ. ಹಾಂ ಇಲ್ಲಿ ಪಾರ್ಟಿ ಕೇಳ್ರೆ ಗೊತ್ತಾಗ್ತದೆ. ಪಾರ್ಟಿ ಒಂಚೂರು ಕ್ಲೀನ್ ಇರ್ಬೇಕು, ಪಿಕ್ಚರ್ ಆನ್ ಮಾಡಿ ಕೂಡಲೇ ಕ್ಲೀನ್ ಇರ್ಬೇಕು, ಗೊತ್ತಾಯ್ತಾ? ಆ ನಮ್ಮ ವ್ಯಾಪಾರ ಬಂತನಾ? ಪಿಕ್ಚರ್ ಬಂದಾಯ್ತಾ? ಆಯ್ತಾಯ್ತು. ನಿಂಗೆ ಗೇಮ್ಸ್ ಕಾಮ ಕೊಟ್ಟಿಲ್ಲ, ತೊಂದಿರಲ್ಲ ಆಯ್ತು. ಸಾಯಂಕಾಲ ರಾತ್ರಿ 12 ಗಂಟೆ ಕಾಂತ ಕೂತ್ಕೊಳ್ಳೇನಾ ಈಗ ನೀ ಹಾಯ್. ಮತ್ತೊಂದು ಫೋನ್ ಬಂತು, ಆತಿಲ್ದೆ ನಮ್ಮ ಹತ್ರ ಆಪ್ದೆ ಅಲ್ಲೇ ಇತ್ತು. ಕತೆ ಕಿತಾಪತಿ ಒಳಗೆ ಹಲೋ, ಎಲ್ಲಿಂದ? ಹಾಂ ಆಯ್ತು. ಯಾರು ಎಲ್ಲಿಗೆ? ಹೌದು, ನಿನ್ನೆ ಬೆಳಿಗ್ಗೆ ಬಂದದ್ದು ನೀವು ಮನೆ ಬೀಗ ಹಾಕಿರಿ ಮರ. ನಾವೆಂತ ಮಾಡೋದು ಮರ? ಉಪನಯನಕ್ಕೆ ಹೋಗಿರಿ ಅಂಬ್ರಲ್ಲ. ಅಲ್ಲಲ್ಲ ಮನೆ ಮೇಲೆ ಬರ್ತಿಟ್ಟು ಹೋಗ್ಲಿಕ್ಕಲ್ಲ ನೀವು. ಉಪನಯನಕ್ಕೆ ಹೋಗಿತ್ತು ಬರ್ತಿ 6 ಗಂಟೆ ಹತ್ತೇಳಿ. ನಾ ಕಾಯ್ತೆ ಕೂತ್ಕೊಂಬಲ್ಲ. ಕೇಳಿ ಆಚೆ ಮನೆ ಕೇಳಿ, ಗೀತ ಕೇಳಿ ಹೇಳ್ತಾರೆ ಕಣಿ. ಅರ್ಧ 3 ಗಂಟೆ ಕಾದಿದ್ದೀನಿ ನಾ. ಕೇಬಲ್ನವ್ರು ಬಂದು ಯಾರು ಕೇಳಿ. ನೀವು ಉಪ್ಪನೇನ ಮಗಿನ ತೊಟ್ಲಿ ಹಾಕೋದು 14 ಇತ್ತ ಹೋತೆ ಕೂತ್ಕೊಂಡ್ರೆ ಬರ್ ನಂಗೆ ಕಾಸತ್ತಿಲ್ಲ. ಬತ್ತೆ ಈಗ 3 ಗಂಟೆ ಬತ್ತೆ, ಮಧ್ಯಾಹ್ನ 3 ಗಂಟೆ. ಕರೆಂಟ್ ಇಲ್ಲ ಅಲ್ಲ ಹೆಂಗು. ಮತ್ತು ಧಾರಾವಾಹಿ ಇಲ್ಲ ಮರಲ್ಲ ಇವತ್ತು, ಎಲ್ಲ ಧಾರಾವಾಹಿ ಕೊಯ್ದಂತ ಬಂದಂತ. ಆಯ್ತು ಧಾರಾವಾಹಿ ನಾಳೆಕಂತ. ಯಾವ ಧಾರಾವಾಹಿ ಇದ್ದಂಗಿಲ್ಲ ಅಕ್ಕ ಇಡ್ತೆ. ಹಾಂ ಹಾಯ್ ಧಾರಾವಾಹಿ ಗಡಿಬಿಡಿ ಒಳಗೆ ನಿನ್ನೆ 3 ಗಂಟೆ ಕಾಯಿದೆ. ಉಪನಯನಕ್ಕೆ ಹೋಗಿರಂಬ್ರಿ ಇವ್ರು ಉಪನಯನ ಹೋಯ್ಕೊಂಡು ಉಂಡ್ಕೊಂಡು ಕೈ ತೊಳ್ಕೊಂಡು ಬಪ್ಪಟ್ಟು ಕಾಯ್ತೆ ಕೂತ್ಕಂತೆ ಮರ್ರಿ ನಾನು. 3 ಗಂಟೆ ಕಾಯ್ದು ಹೋತೈತಿ. ಈ ಫೋನ್ ಮಾಡ್ಕೊಂಡು ಅಯ್ಯೋ ಕೇಬಲ್ ಬರಲಿಲ್ಲ, ನಾವು ಕಾಯ್ತಿತ್ತು ಹೇಳಿ. ಯಾರಿಗೆ ಹೇಳೋದಿತ್ತು? ಎಂತ ಮಾಡ್ಕೊಪ್ಪ ಇಲ್ಲ. ಹಂಗೆ ಈಗಣೆ ಇನ್ನಿಗೆ 3-4 ಕಂಪ್ಲೇಂಟ್ ಇತ್ತು. ಈಗ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ಇತ್ತೇ ಇಲ್ಲ, ಎಲ್ಲ ಕೆಲಸ ಪೆಂಡಿಂಗ್ ಆಗ್ತದೆ. ಈಗಣೆ ಗಡಿಬಿಡಿ ಮಾಡ್ಕೊಬೇಡಿ, ಹಗೂರು TV ಕಾಣ್ತೇ ಇರಿ ನೀವು. ಎಲ್ಲ ಕೇಬಲ್ ಕಟ್ಟಾರೆ ಒಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ, ಗಡಿಬಿಡಿ ಮಾಡಿಬಿಡಿ. ಯಾಕಂದ್ರೆ ಒಬ್ಬನೇ ಇಪ್ಪದಲ್ಲ ಮರ, ಜೀವ ಬಿಡ್ಕೊಂಡು ಕೆಲಸ ಮಾಡ್ತೀನಿ ನಾನು. ಅಕ್ಕ ಮಾಡಿಕೊಡು, ಅಲ್ಲ ಹೇಳ್ತಿಲ್ಲ. 12 ಗಂಟೆ ರಾತ್ರಿ ಆದ್ರೂ ನಿಮ್ಮ ಕೇಬಲ್ ರಿಪೇರಿ ಮಾಡಿ ಕೊಡ್ತೀನಿ ಅಕ್ಕ. ಮತ್ತು ನಮಗೊಂದು ಒಳ್ಳೆ ಮರ್ಯಾದೆ ಕೊಡಿ ಮರ್ರೆ ಹಾಯ್. ಯಾರು ಬೈಬೇಡಿ, ಕೇಬಲ್ನ ಆಪ್ರೇಟ್ರಿಗೆ ಯಾರಿಗೆ ಬೈಬೇಡಿ.
ನಮ್ಮಂತ ತುಂಬ ಕೇಬಲ್ ಆಪರೇಟರ್ ಇದ್ರು ಕೆಲಸ ಮಾಡೋರು, ಭಾಳ ಕಷ್ಟ ಕೆಲಸ ಇದ್ರು. ಹಾಗಾಗಿ ಯಾರಿಗೂ ಬೈಬೇಡಿ, ನಮ್ಗೊಂದು ಒಳ್ಳೆ ಮರ್ಯಾದೆ ಕೊಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಹಾಯ್, ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕೆ ಉದಯಕುಮಾರ್ ಶೆಟ್ಟಿ ಕಿದಿಯೂರು, ಬಿಜೆಪಿ ನಾಯಕರು, ಉಡುಪಿ. ಪ್ರದೀಪ್ ಪಡುಕರೆ, ಅಧ್ಯಕ್ಷರು, ಬಿಜೆಪಿ ಶಕ್ತಿ ಕೇಂದ್ರ, ಮಣೂರು, ಕೋಟ, ಉಡುಪಿ ಜಿಲ್ಲೆ. ಎಸ್ ರಮಾನಂದ ಆಚಾರ್, ಆಡಿಟರ್, ಪ್ರಥಮ ಮಹಡಿ, ಸುಶಾನ್ ಪ್ಲಾಜಾ, ಪೆಟ್ರೋಲ್ ಬಂಕ್ ಹತ್ತಿರ, ಪುರಸಭಾ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ರಮೇಶ್ ಗಾಣಿಗ ಕೊಲ್ಲೂರು, ಸಮೃದ್ಧಿ, ಕೊಲ್ಲೂರು, ಉಡುಪಿ ಜಿಲ್ಲೆ. 22 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿರುವ ವೈಭವ ಶಾಮಿಯಾನ, ವಿನಾಯಕ ಟಾಕೀಸ್ ಹತ್ತಿರ, ಹಂಗಳೂರು, ಕುಂದಾಪುರ. ಪ್ರೊಪ್ರೈಟರ್ ಸಂತೋಷ್ ಭಂಡಾರಿ. ಮೊಬೈಲ್ 9880180416. ಮಂಜುನಾಥ್ ಎಸ್ಕೆ, ನಿರ್ದೇಶಕರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ, ಬೆಂಗಳೂರು. ಮಾತೃಶ್ರೀ ಎಂಟರ್ಪ್ರೈಸಸ್, ರಾಘವೇಂದ್ರ ಕಾಂಪ್ಲೆಕ್ಸ್, ಜನತಾ ಪ್ರೌಢಶಾಲೆಯ ಎದುರು, ರಾಷ್ಟ್ರೀಯ ಹೆದ್ದಾರಿ 66, ಹೆಮ್ಮಾಡಿ. ನಮ್ಮಲ್ಲಿ ಪಾರ್ಟಿಷನ್, ವಿಂಡೋ, ಕಿಚನ್ ಕ್ಯಾಬಿನೆಟ್, ಸೀಲಿಂಗ್ಗೆ ಬೇಕಾದ ಅಲ್ಯೂಮಿನಿಯಂ ಸೆಕ್ಷನ್ಸ್ ಮತ್ತು ಹಾರ್ಡ್ವೇರ್ಸ್, ಎಸಿಪಿ ಶೀಟ್ಸ್, ಪಿವಿಸಿ ಶೀಟ್ಸ್ ಮತ್ತು ಡೋರ್ಸ್ ಸಿಗುತ್ತದೆ. ಪ್ರೊಪ್ರೈಟರ್ ಸದಾನಂದ ಆಚಾರ್ಯ. ಮೊಬೈಲ್ 9310822926, 7349082926. ಶ್ರೀ ದೇವಿ ಅಮ್ಮ ಆಟೋ ವರ್ಕ್ಸ್, NH66, ಹೆಮ್ಮಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಮ್ಮಲ್ಲಿ ಎಲ್ಲ ತರಹದ ದ್ವಿಚಕ್ರ ವಾಹನಗಳನ್ನು ರಿಪೇರಿ ಮಾಡಿಕೊಡಲಾಗುವುದು. ಮಾಲಕರು ಅರುಣ್. ಮೊಬೈಲ್ 7760568483. ಡಾಕ್ಟರ್ ಅಶೋಕ್ ಶೆಟ್ಟಿ, ಧರ್ಮದರ್ಶಿಗಳು, ಶ್ರೀ ಕ್ಷೇತ್ರ ಚೋನಮನೆ, ಆಜ್ರಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಶ್ರೀ ನಂದಿ ಐಸ್ ಕ್ರೀಂ ಪಾರ್ಲರ್, ಜ್ಯೂಸ್, ಚಾಟ್ಸ್, ಚೈನೀಸ್. ಕುಂದಾಪುರದ ಪನ್ನೀರ್ ಜ್ಯುವೆಲ್ಲರಿಯ ಎಡಭಾಗದಲ್ಲಿರುವ ಕುಬೇರ ಹೋಟೆಲ್ ಪಕ್ಕದಲ್ಲಿ ಶುಚಿ ರುಚಿಯೊಂದಿಗೆ ಪ್ರಾರಂಭಗೊಂಡಿದೆ. ಶುಭ ಸಮಾರಂಭಗಳಿಗೆ ಜ್ಯೂಸ್, ಐಸ್ ಕ್ರೀಂ ವ್ಯವಸ್ಥೆ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಜಯಂತ್. ಮೊಬೈಲ್ 7348950941. ವೆಂಕಟೇಶ್ ನಾವುಂದ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಕುಂದಾಪುರ, ಉಡುಪಿ ಜಿಲ್ಲೆ. ಚಂದ್ರ ಕೋಟ್ಯಾನ್, ಸಿಸಿಲಿ ಕೋಟ್ಯಾನ್, ಚೈತನ್ಯ ವೃದ್ಧಾಶ್ರಮ, ಮಂಗಲಪಾಂಡ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9482024555. ಶ್ರೀ ರಾಘವೇಂದ್ರ ಸರ್ವಿಸ್ ಸ್ಟೇಷನ್, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, NH66, ಕುಂದಾಪುರ, ಉಡುಪಿ ಜಿಲ್ಲೆ. ಫೋನ್ 9632532228.